ಡಾಕ್ಟರ್ ಅಥಣಿ ಅಂತೇಳಿ ಫ್ಯೂಚರ್ ಗ್ರೀನ್ ಸಂಸ್ಥೆ ಬಾಗಲಕೋಟದಿಂದ ಈ ಒಂದು ಉಣ್ಣೆ ಮೌಲ್ಯವರ್ಧನೆ ಕಾರ್ಯಕ್ರಮವನ್ನು ಸೆಂಟರ್ ಫಾರ್ ಪ್ಯಾಸ್ಟರಲಿಸಮ್ ಮುಖಾಂತರ ನಾವಿಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಸುಮಾರು 25 ಜನ ಹೆಣ್ಣುಮಕ್ಕಳುಗಳು ಯಾರು ಉಣ್ಣೆ ಕಸುಬಿನಲ್ಲಿ ಮುಂಚೆಯಿಂದನೂ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೇನಪ್ಪ ಅಂತಂದ್ರೆ ಮುಂದುವರಿದ ತರಬೇತಿ, ಮುಂದಿನ ಹೆಚ್ಚಿನ ಗುಣಮಟ್ಟದ ಹೊಸ ಹೊಸ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಇಲ್ಲಿ ಬೀಡ್ಕಿ ಗ್ರಾಮದಲ್ಲಿ, ರಾಮದುರ್ಗ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ನಲ್ಲಿ. ಇಲ್ಲಿ ಇವತ್ತು ನಮ್ಮ ಜೊತೆಗೆ ಪುಷ್ಪಾವತಿ ಅಂತ ತಿಳ್ಕೊಂಡು ರಿಸೋರ್ಸ್ ಪರ್ಸನ್ ಇಲ್ಲೇ ಪಕ್ಕದ ಕಡ್ಕೋಳದಿಂದ ಬಂದಿದ್ದಾರೆ. ಅವರು ತಲಾಂತರದಿಂದ ಈ ಉಣ್ಣೆ ಟೊಪ್ಪಿಗೆಗಳನ್ನು ಫೆಲ್ಟಿಂಗ್ ಮುಖಾಂತರ ಯಾವುದೇ ಹೆಣಿಕೆ ಇಲ್ಲದೇ ಮಾಡುವಂಥ ಒಂದು ಕಲೆಯನ್ನು ಕರಗತ ಮಾಡ್ಕೊಂಡಿದ್ದಾರೆ. ನಮ್ಮ ವಿಶೇಷ ವಿನಂತಿ ಮೇರೆಗೆ ಅವರು ಎಲ್ಲ ಜನರಿಗೆ ಕಲಿಸ್ಲಿಕ್ಕೆ ಒಪ್ಕೊಂಡು ಇವತ್ತು ಇಲ್ಲಿ ನಮ್ಮ ಜೊತೆಗೆ ಹಾಜರಿದ್ದಾರೆ. ಇಲ್ಲೇನಪ್ಪ ಅಂತಂದ್ರೆ ಉಣ್ಣೆ ಕಟ್ ಮಾಡಿದ ಮೇಲೆ ಎಲ್ಲೇ ಕುರಿಗಳಿಂದ ಕಾರ್ಡಿಂಗ್ ಕೈಯಿಂದ ಏನಪ್ಪ ಅಂತಂದ್ರೆ ಅವ್ರನ್ನ ನೂಲನ್ನು ಬಿಡಿಸುವಂಥದ್ದು, ಸ್ಟ್ರೇಟ್ ಮಾಡುವಂಥದ್ದು, ಆಮೇಲೆ ಸ್ವಚ್ಛ ಮಾಡುವಂಥದ್ದು ಕೆಲಸ ಕಾಮನ್ ಎಲ್ಲ ಉತ್ಪನ್ನಗಳಿಗೆ. ಆ ಕಾರ್ಡೆಡ್ ಉಣ್ಣೆನ ತೊಗೊಂಡು ಮುಂದೆ ಏನಪ್ಪ ಅಂತಂದ್ರೆ ನೂಲಾಗಿ ಪರಿವರ್ತನೆ ಮಾಡ್ಬೋದು, ದಾರ ಆಗಿ. ಅದು ಏನಪ್ಪ ಅಂತಂದ್ರೆ ಮುಂದೆ ಕಂಬಳಿಗೆ, ಶೂಸ್ಗೆ, ಬ್ಯಾಗ್ಗಳಿಗೆ, ಬೇರೆ ಬೇರೆ ಉತ್ಪನ್ನಗಳಿಗೆ ಅದು ಹೋಗ್ತದೆ. ಇಲ್ಲಿ ಇವ್ರು ಮಾಡ್ತಕ್ಕಂಥ ಪದ್ಧತಿ ಯಾವುದೇ ಹೆಣಿಕೆ ಇಲ್ಲದೆ, ಯಾವುದೇ ನೂಲು ಇಲ್ಲದೇ, ನೂಲು ತೆಗಿಲಾರ್ದೇ ನೇರವಾಗಿ ಕಾರ್ಡೆಡ್ ನೂಲನ್ನು ಒಂದು ಬಿಲ್ಲಿನ ಮುಖಾಂತರ, ದಾರದ ಮುಖಾಂತರ ಅದನ್ನು ಹೊಡೆದು ಒಂದರಲ್ಲಿ ಒಂದು ಉಣ್ಣೆ ಎಳೆಗಳು ಸಿಗಾಕೊಳ್ಳುವಂಗೆ ಮಾಡಿ, ಆಮೇಲೆ ಏನಪ್ಪ ಅಂತಂದ್ರೆ ನೀರಿನಲ್ಲಿ ಅದನ್ನು ಸೋಪಿನ ನೀರಿನಲ್ಲಿ ತೊಳೆದು ಗಟ್ಟಿ ಮಾಡಿ ಪಕ್ಕ ಅದು ಒಂದು ಲೆವೆಲ್ಗೆ ನೀಟಾಗಿ ಬಂದ ಮೇಲೆ ಅಲ್ಲಿಂದ ಏನಪ್ಪ ಅಂತಂದ್ರೆ ಟೊಪ್ಪಿಗೆಗಳನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ. ಇವರು ಇಲ್ಲಿ ಪುಷ್ಪಾವತಿ ಅಕ್ಕರು ನಾ ಹೇಳ್ತಾ ಇರೋದು ಮಾಡಿ ತೋರಿಸ್ತಾ ಇರೋದು ಏನಪ್ಪ ಅಂತಂದ್ರೆ ಉಣ್ಣೆ ಕಾರ್ಡಿಂಗ್ ಆದಮೇಲೆ ಅದನ್ನು ಒಂದು ಮಣೆ ಮೇಲೆ ಇಟ್ಕೊಂಡು ಒಂದು ಲೆವೆಲ್ಗೆ ಸೈಜಿಗೆ ಅದನ್ನು ಕೈಲಿಂದ ಬೀಟ್ ಮಾಡ್ತಾರೆ ಒಣ ಉಣ್ಣೆನ. ಆಮೇಲೆ ಬೀಟ್ ಮಾಡಿ ಅಂದರೆ ಯಾವುದೇ ದಪ್ಪ ಅಥವಾ ತೆಳು ಇರಲಾರ್ದಂಗೆ ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ಅದನ್ನು ಒಂದು ಕಡೆ ತೆಗೆದಿಟ್ಟುವಂತ ಇದ್ದಾರೆ. ನೆಕ್ಸ್ಟ್